ಸಂವಿಧಾನದಲ್ಲಿ ಧರ್ಮಾಧಾರಿತ ಮೀಸಲಾತಿ ಇಲ್ಲ. ಆದರೆ ಕಾಂಗ್ರೆಸ್ ಸರ್ಕಾರ ಒಬಿಸಿಗಳಿಗೆ ನೀಡಲಾದ ಮೀಸಲಾತಿ ಕಸಿದು ಮುಸ್ಲಿಮರಿಗೆ ನೀಡುತ್ತಿದ್ದಾರೆ ಎಂದು ಶಾಸಕ ಅರವಿಂದ ಬೆಲ್ಲದ್ ಆರೋಪಿಸಿದರು. ಹುಬ್ಬಳ್ಳಿ ನಗರದಲ್ಲಿ ಇಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಒಬಿಸಿಗಳಿಗೆ ನೀಡಲಾದ ಶೇಕಡಾ 32% ಮೀಸಲಾತಿಯಲ್ಲಿ ಶೇಕಡಾ 23% ಮೀಸಲಾತಿಯನ್ನು ಮುಸ್ಲಿಮರಿಗೆ ನೀಡುವುದರ ಮೂಲಕ ಕಾಂಗ್ರೆಸ್ ಸರ್ಕಾರ ಅನ್ಯಾಯ ಮಾಡುತ್ತಿದೆ. ಈ ಹಿಂದೆ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಮಾಡಿದ ಮೀಸಲಾತಿಯಲ್ಲಿನ ಬದಲಾವಣೆಗಳನ್ನು ಪ್ರಶ್ನಿಸಿ ಬೇರೊಬ್ಬರ ಮೂಲಕ ನ್ಯಾಯಾಲಯಕ್ಕೆ ಹೋಗಿ ಕಾಂಗ್ರೆಸ್ ಸರ್ಕಾರ ಪಂಚಮಸಾಲಿಗಳು ಹಾಗೂ ಉಳಿದ ಸಮಾಜಕ್ಕೆ ಅನ್ಯಾಯ ಮಾಡಿದೆ ಎಂದು ಹೇಳಿದರು. ಒಬಿಸಿ ಮೀಸಲಾತಿಯನ್ನು ಮುಸ್ಲಿಮರಿಗೆ ನೀಡುವ ಕುರಿತು ರಾಜ್ಯದಲ್ಲಿ ನಾವೇ ಧ್ವನಿ ಎತ್ತಿದ್ವು. ಇದೀಗ ಈ ವಿಷಯ ದೇಶಾದ್ಯಂತ ಚರ್ಚೆ ಆಗುತ್ತಿದೆ. ಮುಸ್ಲಿಮರನ್ನು ಸೆಂಟ್ರಲ್ ಒಬಿಸಿ ಲಿಸ್ಟ್ಗೆ ಸೇರಿಸುವ ರಾಜ್ಯ ಸರ್ಕಾರದ ಶಿಫಾರಸನ್ನು ರಾಷ್ಟ್ರೀಯ ಒಬಿಸಿ ಆಯೋಗ ತಿರಸ್ಕಾರ ಮಾಡಿದೆ. ರಾಜ್ಯದಲ್ಲಿ ಬಿಜೆಪಿ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದಾಗ ಕಾಂಗ್ರೆಸ್ ಸರ್ಕಾರ ಮೀಸಲಾತಿಯಲ್ಲಿ ಮಾಡಿದ ತಪ್ಪುಗಳನ್ನು ಸರಿಪಡಿಸುತ್ತೇವೆ ಎಂದರು. ಮುಸ್ಲಿಮರಿಗೆ ಕೊಡಬೇಕನ್ನುವಂಥ ಕಾಂಗ್ರೆಸ್ನ ಅಜೆಂಡಾ ಏನೈತಿ ಅದ್ರ ಬಗ್ಗೆ ಚರ್ಚೆ ಆಗ್ತದೆ. ಈ ಚರ್ಚೆ ಮೊದಲು ಶುರು ಮಾಡಿದ್ದು ನಮ್ಮ ರಾಜ್ಯದಲ್ಲಿ ನಾವು ಇವತ್ತೇನು ನ್ಯಾಷನಲ್ ಬ್ಯಾಕ್ವರ್ಡ್ ಕಮಿಷನ್ನಿಗೆ ನಮ್ಮ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಹಿಂದುಳಿದವರ ಹೆಸರಿನಲ್ಲಿ ಅಹಿಂದ ಹೆಸರಿನಲ್ಲಿ ರಾಜಕಾರಣ ಮಾಡ್ತಿರುವಂಥ ಶ್ರೀ ಸಿದ್ದರಾಮಯ್ಯನವರು ಒಬಿಸಿ ಕ್ಯಾಟಗರಿಯಲ್ಲಿ ಮುಸ್ಲಿಮರಿಗೆ ಸಂಪೂರ್ಣ ಎಲ್ಲ ಮುಸ್ಲಿಮರಿಗೆ ಅಂತೇಳಿ ನ್ಯಾಷನಲ್ ಕಮಿಷನ್ಗೆ ಏನು ರೆಕಮೆಂಡೇಶನ್ ಮಾಡಿದ್ರು ಅದನ್ನು ಬ್ಯಾಕ್ವರ್ಡ್ ಅದು ಕಮಿಷನ್ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಅದನ್ನು ರಿಜೆಕ್ಟ್ ಮಾಡಿ ಇನ್ಫ್ಯಾಕ್ಟ್ ನಮ್ಮ ಚೀಫ್ ಸೆಕ್ರೆಟರಿಗೆ ನೋಟಿಸ್ ಕೊಡುವಂಥ ಕೆಲಸ ಕೂಡ ಇವತ್ತು ಮಾಡಿದ್ರು. ಇವತ್ತು ನಮ್ಮ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ, ಬೊಮ್ಮಾಯಿ ಅವರ ನೇತೃತ್ವದ ಸರ್ಕಾರ ರಿಸರ್ವೇಷನ್ ಏನು ಬದಲಾವಣೆ ಮಾಡಿ ಆದೇಶ ಹೊರಡಿತು. ಅದಕ್ಕಿಂತ ಮೊದಲು ಇದ್ದಂಥ ರಿಸರ್ವೇಷನ್ ಈಗಲೂ ಕೂಡ ಅದೇ ರಿಸರ್ವೇಷನ್ ಐತಿ. ಯಾಕಂದ್ರೆ ಬೊಮ್ಮಾಯಿ ಸರ್ಕಾರ ಮಾಡಿದಂಥ ರಿಸರ್ವೇಷನ್ ಇನ್ನೂ ಇಂಪ್ಲಿಮೆಂಟ್ ಈ ಸರ್ಕಾರ ಮಾಡಿಲ್ಲ. ಈಗ ಕ್ಯಾಟಗರಿ 1ದಲ್ಲಿ 4% ಇದೆ ನಮ್ಮ ರಾಜ್ಯದಲ್ಲಿ. ಕ್ಯಾಟಗರಿ 2A ದಲ್ಲಿ 15% ಐತಿ. ಕ್ಯಾಟಗರಿ 2B ಯಲ್ಲಿ 4% ಐತಿ. 3A ಯಲ್ಲಿ 4% ಐತಿ. 3B ಯಲ್ಲಿ 5% ಇದೆ. ಇದು ಕ್ಯಾಟಗರಿ 1 ಅಂದ್ರೆ ಕ್ಯಾಟಗರಿ 1 ಆಗಲಿ, 2A ಆಗಲಿ, 2B ಆಗಲಿ, 3 ಆಗಲಿ, 3B ಆಗಲಿ ಈ ಎಲ್ಲ ಕ್ಯಾಟಗರಿಯಲ್ಲಿ ರಿಸರ್ವೇಷನ್ ಫೆಸಿಲಿಟೀಸ್ನಲ್ಲಿ ಏನು ಫರಕ್ ಇರುವುದಿಲ್ಲ. ಇದು ಸೇಮ್ ಫೆಸಿಲಿಟೀಸ್ ಕ್ಯಾಟಗರಿ 1 ಕ್ಯಾಟಗರಿ 3B ತನಕ ಎಲ್ಲರಿಗೂ ಸೇಮ್ ಫೆಸಿಲಿಟಿ. ಆದರೆ ಕ್ಯಾಟಗರಿ 1ದಲ್ಲಿ ಯಾವುದೇ ಉತ್ಪನ್ನ ಅಂದ್ರೆ ಯಾವುದೇ ಇನ್ಕಮ್ ಲಿಮಿಟ್ ಇರುವುದಿಲ್ಲ. ಅದರಲ್ಲಿ 4% ಆ ಕ್ಯಾಟಗರಿಯಲ್ಲಿ ಗೊಲ್ರು, ಅಂಬಿಗರು ಅವರೆಲ್ಲ ಬರ್ತಾರೆ ಆ ಸಮಾಜದಲ್ಲಿ. ಇವತ್ತು ಆ ಕ್ಯಾಟಗರಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರ ಕೆಲವು ಒಳಪಂಗಡಗಳನ್ನು ಹಾಕಿತ್ತು. ಲದಾಫ್, ಚಪ್ಪಲ್ ಬನ್ನ ಈ ರೀತಿಯ ಸುಮಾರು 8 ಒಳಪಂಗಡಗಳನ್ನು ಅದರಲ್ಲಿ ಸೇರಿಸಿದೆ. ಕ್ಯಾಟಗರಿ 2A ಇವತ್ತು ಕುರುಬ ಸಮಾಜ, ಈಡಿಗ ಸಮಾಜ ಇವೆಲ್ಲ ಬರ್ತವೆ. ಅದರಲ್ಲಿ 15% ಬರ್ತದೆ. ಅತ್ಯಂತ ಹೆಚ್ಚು ರಿಸರ್ವೇಷನ್ ಇರುವಂಥ ಕ್ಯಾಟಗರಿ ಅಂದರೆ ಕ್ಯಾಟಗರಿ 2A. ಈಡಿಗ ಸಮಾಜ, ಕುರುಬ ಸಮಾಜ ಈ ರೀತಿ ಬರ್ತದೆ. ಅದರಲ್ಲೂ ಕೂಡ ಈ ಕಾಂಗ್ರೆಸ್ ಸರ್ಕಾರ ಮೊಹಮ್ಮದಿಯಾ ಅಂತ ಹೇಳಿ ಅವ್ರನ್ನ ಸೇರಿಸಿ ಅದರಲ್ಲಿ ಕ್ಯಾಟಗರಿ 15ರಲ್ಲಿ ಕೂಡ. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915.